ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತೀಗ ಮಧ್ಯಾಹ್ನ ಮತ್ತೆ ನೈಟ್ ಎರಡಕ್ಕೂ ಕೂಡ ಊಟ ಪ್ರಿಪೇರ್ ಮಾಡಬೇಕು. ಇವತ್ತು ನಾನು ಚಿಕನ್ ಫ್ರೈಡ್ ರೈಸ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ಸಿಂಪಲ್ ಸ್ಯಾಲೆಡ್ ಮಾಡ್ತೀನಿ. ಚಿಕನ್ ಫ್ರೈಡ್ ರೈಸ್ ಅಂದ್ರೆ ಒಂದು ಹೆಲ್ದಿ ವರ್ಷನ್ ಅಲ್ಲಿ ಮಾಡ್ತೀನಿ. ಸೊ ಇದು ತುಂಬಾ ಟೇಸ್ಟಿ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ ಅಂಡ್ ತುಂಬಾ ಈಸಿ ಆಗಿರುತ್ತೆ. ಆಯ್ತಾ? ಇದನ್ನ ನೀವು ಕೂಡ ಮನೇಲಿ ಟ್ರೈ ಮಾಡಬಹುದು. ಸೊ ಈ ಟೈಮ್ ಆಯ್ತು. ನಾನು ಯಾವಾಗ್ಲೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡೋದು. ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಆಗಿದ್ರೇನೆ ಚೆನ್ನಲ್ಲ, ಸೊ ಚೆನ್ನಾಗಿರುತ್ತೆ ಅಲ್ವಾ? ಸೊ ಹಾಗಾಗಿ ಲೇಟ್ ಆಗಿನೇ ಕುಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಈಗ ನೀವು ನೋಡ್ತಿರ್ಬೋದು ಚಿಕನ್ ಇದೆ ಅಂಡ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ. ಸೊ ಈಗ ಈರುಳ್ಳಿ ಒಂದು ಕಟ್ ಮಾಡಬೇಕು. ಈರುಳ್ಳಿ ನಾನು ಕಟ್ ಮಾಡಿ ಇಡ್ಲಿಕ್ಕೆ ಆಗಲ್ಲ, ಅದ್ರದ್ದು ಸ್ಮೆಲ್ ಎಲ್ಲ ಹೋಗುತ್ತೆ. ಹಾಗಾಗಿ ಆಗ್ಲೇ ಫ್ರೆಶ್ ಆಗಿ ಕಟ್ ಮಾಡಿ ಹಾಕಿದ್ರೇನೆ ಚೆನ್ನಾಗಿರುತ್ತೆ ಈರುಳ್ಳಿ. ಸೊ ಹಾಗಾಗಿ ಈಗ ಈರುಳ್ಳಿ ಒಂದು ಕಟ್ ಮಾಡ್ಲಿಕ್ಕೆ ಇರೋದು ಅಷ್ಟೇ. ಸೊ ಬನ್ನಿ ಈಗ ಫಟಾಫಟ್ ಚಿಕನ್ ಫ್ರೈಡ್ ರೈಸ್ ಮಾಡುವ. ಆಮೇಲೆ ಒಂದು ಸ್ಯಾಲೆಡ್ ಮಾಡ್ತೀನಿ. ಸ್ಯಾಲೆಡ್ ಕೂಡ ತುಂಬಾ ಹೆಲ್ದಿ ಆಗಿರುವಂತಹ ಸ್ಯಾಲೆಡ್, ಮತ್ತೆ ಜಾಸ್ತಿ ಪ್ರೋಟೀನ್ ಇರುವಂತಹ ಸ್ಯಾಲೆಡ್. ವೆಯ್ಟ್ ಲಾಸ್ ಮಾಡೋರ್ಗೆ, ಡಯಟ್ ಅಲ್ಲಿ ಇರೋರ್ಗೆ ಅಂಡ್ ಹೆಲ್ತಿ ತಿನ್ಬೇಕು ಅಂತ ಅನ್ಸೋರ್ಗೆ ಇದೆಲ್ಲ ಒಳ್ಳೆ ಫುಡ್ ಅಂತ ಹೇಳ್ಬೋದು. ಚಿಕನ್ ಫ್ರೈಡ್ ರೈಸ್ ಮಾಡ್ಲಿಕ್ಕೆ ಇಲ್ಲಿ ನಾನು ಚಿಕನ್ ಬ್ರೆಸ್ಟ್ ತಗೊಂಡಿದ್ದೀನಿ. ಇಲ್ಲಿ 3 ಬ್ರೆಸ್ಟ್ ಇದೆ ಚಿಕನ್ ಇದ್ದು. ಚಿಕನ್ ಬ್ರೆಸ್ಟ್ ಪಾರ್ಟ್ ಅಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ. ಇದನ್ನ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಂಡು ಇದಕ್ಕೆ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿಡ್ಬೇಕು. ಫ್ರೈಡ್ ರೈಸ್ ಕೆಲವರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಬಟ್ ನಾನು ಇವತ್ತು ನನ್ನ ಸ್ಟೈಲ್ ಅಲ್ಲಿ ಮಾಡ್ತಿದ್ದೀನಿ. ಇವತ್ತಿನ ಫ್ರೈಡ್ ರೈಸ್ಗೆ ನಾನು ಯಾವುದೇ ಸಾಸ್ ಗಳನ್ನೆಲ್ಲ ಯೂಸ್ ಮಾಡ್ತಿಲ್ಲ. ನಾವು ಚಿಕನ್ ಅನ್ನು ಕಬಾಬ್ ಮಾಡ್ಲಿ, ಫ್ರೈ ಮಾಡ್ಲಿ, ಏನೇ ಮಾಡ್ಲಿ, ಬಟ್ ಮಸಾಲ ಎಲ್ಲ ಹಾಕಿದಾಗ ಅಟ್ಲೀಸ್ಟ್ 1 ಅವರ್ ಆದ್ರೂ ಮ್ಯಾರಿನೇಟ್ ಮಾಡಿಡ್ಬೇಕು. ಆಗ್ಲೇ ಮಸಾಲ ಎಲ್ಲ ಚಿಕನ್ಗೆ ಇಟ್ಕೊಂಡು ಇನ್ನ ರುಚಿಯಾಗಿರುತ್ತೆ. 3 ಬ್ರೆಸ್ಟ್ ಪಾರ್ಟ್ ಇತ್ತು, ಬಟ್ ನಮ್ಗಿಬ್ರಿಗೆ 2 ಸಾಕಾಗತ್ತೆ ಅಂತ ಅನ್ಸುತ್ತೆ ಇದನ್ನ ನೋಡಿದ್ರೆ. ಯಾಕಂದ್ರೆ ನಾನು ಸ್ವಲ್ಪ ದೊಡ್ಡದಾಗಿನೂ ಕಟ್ ಮಾಡಿದ್ದೇನೆ, ಆದ್ರೂ ಜಾಸ್ತಿನೇ ಕಾಣಿಸ್ತಿದೆ. ಸೊ ಇನ್ನು ಒಂದನ್ನು ಇಡ್ತೀನಿ. ಚಿಕನಲ್ಲಿ ನೀರೆಲ್ಲ ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಂಡು ಈಗ ಮಸಾಲ ಹಾಕೊಳ್ತೀನಿ. ಫಸ್ಟ್ ಒಂದು ಸ್ವಲ್ಪ ಉಪ್ಪು, ಅರಿಶಿನ, ಧನಿಯಾ ಪೌಡರ್, ಜೀರಾ ಪೌಡರ್, ಸ್ವಲ್ಪ ಗರಂ ಮಸಾಲ ಅಂಡ್ 1.5 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ. ಸ್ವಲ್ಪ ಇದು ಖಾರವಾಗಿರುವಂತದ್ದು ಪೌಡರ್. 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಎಗ್ ಅಂಡ್ 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕೊಂಡಿದ್ದೀನಿ. ಧನಿಯಾ ಪೌಡರ್, ಜೀರಾ, ಗರಂ ಮಸಾಲ ಎಲ್ಲ ಕಾಲ್ ಟೀ ಸ್ಪೂನ್ ಅಷ್ಟೇ ಹಾಕೊಂಡಿದ್ದೀನಿ. ಯಾಕಂದ್ರೆ ಜಾಸ್ತಿ ಮಸಾಲ ಹಾಕಿದ್ರೆ ಚೆನ್ನಾಗಿರಲ್ಲ, ಕಹಿ ಅಂತ ಅನ್ಸುತ್ತೆ. ಅದಕ್ಕೆ ಲೈಟ್ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ತಿದ್ದೀನಿ. ನನಗೆ ಲೆಮನ್ ಹಾಕ್ಲಿಕ್ಕೆ ನೆನಪೋಯ್ತು. ಸೊ ಈಗ ನಾನು ಹಾಕೊಳ್ತಿದ್ದೀನಿ. ಒಂದು ಅರ್ಧ ಲೆಮನ್ ಅಷ್ಟು ಸ್ಕ್ವೀಸ್ ಮಾಡ್ಕೊಂಡು ಹಾಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇದನ್ನೀಗ ಚೆನ್ನಾಗಿ ಮಿಕ್ಸ್ ಆಯ್ತು. ಇದನ್ನೀಗ ಫಸ್ಟ್ ಹೋಗಿ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬರ್ತೀನಿ 1 ಅವರ್ ತನಕ. ನೆಕ್ಸ್ಟು ರೈಸ್ಗೆ ಇಡ್ತೀನಿ. ರೈಸ್ ನಾನಿಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. 1 ಕಾಲು ಅಷ್ಟು, ಒಂದು ಲೋಟ ಮತ್ತು 1 ಲೋಟಕ್ಕಿಂತ ಜಾಸ್ತಿ, 1/4 ಲೋಟದಷ್ಟು ರೈಸ್ ತೊಗೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬೇಯಲಿಕ್ಕೆ ಇಟ್ಬಿಡ್ತೀನಿ ರೈಸನ್ನು. ಇದಕ್ಕೇನು ಬಾಸ್ಮತಿ ರೈಸೇ ತಗೊಳ್ಬೇಕಾಗಿಲ್ಲ, ನನ್ನ ಜೊತೆ ಇತ್ತು ಬಾಸ್ಮತಿ ರೈಸ್, ಹಾಗಾಗಿ ತೊಗೊಂಡಿದ್ದೀನಿ. ನೀವು ಯಾವುದೇ ವೈಟ್ ರೈಸನ್ನು ತಗೊಳ್ಬೋದು. ಇದಕ್ಕೀಗ ನಾನು ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ತೆಂಗಿನ ಎಣ್ಣೆ ಯೂಸ್ ಮಾಡೋದು. ನಾನು ಜಾಸ್ತಿಯಾಗಿ ಏನಾದರೂ ಮಾಡಬೇಕು ಅಂತಿದ್ರೆ ಕುಕಿಂಗ್, ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತೀನಿ, ಕೋಕೋನಟ್ ಆಯಿಲ್. ನಮ್ಮ ಮನೇಲಿ ಕೂಡ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ ಮುಂಚೆಯಿಂದ ಕೂಡ. ಆ್ಯಂಡ್ ಏನಾದರೂ ಜಾಸ್ತಿ ಡೀಪ್ ಫ್ರೈ ಏನಾದರೂ ಮಾಡಲಿಕ್ಕಿದ್ರೆ ಸನ್ಫ್ಲವರ್ ಆಯಿಲ್ ಆ ಥರ ಯೂಸ್ ಮಾಡ್ತೀನಿ. ರೈಸ್ಗೆ ನೋಡಿ ಎಣ್ಣೆ ಮತ್ತು ಉಪ್ಪು ಹಾಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಬಿಡ್ತೀನಿ. ಇದೊಂದು 5 ಮಿನಿಟ್ಸ್ ಸಾಕು ಬೇಯಲಿಕ್ಕೆ. ಬೇಗನೆ ತೆಗೆದುಬಿಡಬೇಕು, ಇಲ್ಲ ಅಂದರೆ ಅಂಟಂಟಾಗುತ್ತೆ ರೈಸು. ಈಗ ಈರುಳ್ಳಿ ಚಾಪ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಚೆನ್ನಾಗಿ ಚಾಪ್ ಆಗಿದೆ ಈರುಳ್ಳಿ, ಸಣ್ಣದಾಗಿ ಕಟ್ ಆಗಿದೆ. ಸೊ ಫ್ರೈಡ್ ರೈಸ್ ಅಲ್ಲಿ ಎಲ್ಲ ರೈಸ್ ಜೊತೆಗೇನು ಸಿಗ್ಬೇಕು ಎಲ್ಲ ತರಕಾರಿಗಳು ಅಂಡ್ ಈರುಳ್ಳಿ ಕೂಡ. ಇಲ್ಲಿ ರೈಸ್ ಆಗ್ತಾ ಇದೆ ಸ್ಲೋಲಿ. ಆಗ್ಲಿ ಇದು ಬೇಯ್ಲಿ. ಅಂಡ್ ಅದ್ರ ಜೊತೆಗೆ ಸ್ಯಾಲೆಡ್ಗಂತ ನಾನು ಬೆಳಿಗ್ಗೆನೆ
ಚಿಕ್ ಪೀಸ್ ಮತ್ತೆ ನೋಡಿ, ನೀವು ನೋಡ್ತಿರ್ಬೋದು ಬೆಳಿಗ್ಗೆ ಇದನ್ನು ಬೇಯಿಸಿಟ್ಟಿದ್ದೀನಿ. ಚಿಕ್ ಪೀಸ್ ಮತ್ತೆ ಈ ಕಡಲೆ ಬರುತ್ತಲ್ಲ ಬ್ಲ್ಯಾಕ್ ಚೆನ್ನ, ಸೊ ಇದನ್ನು ಬೇಯಿಸಿಟ್ಟಿದ್ದೀನಿ. ಇದರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಸೊ ಇಷ್ಟು ಸಾಕಾಗತ್ತೆ ನನಗೆ ಮತ್ತೆ ನನ್ನ ಹಸ್ಬೆಂಡ್ಗೆ. ಇವತ್ತು ನಾಳೆ ಎಲ್ಲ ತಿಂತೀವಿ ನಾವು ಸ್ಯಾಲಡ್ ಮಾಡಿಕೊಂಡು. ಸೊ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಇದು ಆಲ್ಮೋಸ್ಟ್ ಆಗಿದೆ. ಈಗ ನಾನು ತೆಗಿತೀನಿ ಇದನ್ನು. ಜಾಸ್ತಿ ಇದ್ರೆ ಅಂಟಾಗತ್ತೆ. ಆಫ್ ಮಾಡ್ತೀನಿ. ಈಗ ಇದ್ರದ್ದು ನೀರು ಸಪ್ರೇಟ್ ಮಾಡಬೇಕು, ಮಾಡಿ ಇಡಬೇಕು. ನೀವು ನೋಡ್ಬೋದು ನೀರೆಲ್ಲ ಸಪ್ರೇಟ್ ಮಾಡಿದ್ದೀನಿ. ಇದು ಈ ಥರನೇ ಇರಲಿ. ಈ ಥರ ಸ್ಪೂನ್ ಹಾಕಿ ಈ ಥರ ಬಿಟ್ಬಿಡ್ತೀನಿ. ಎಗ್ಸ್ ರೆಡಿ ಮಾಡ್ಕೊಳ್ತೀನಿ. ಒಂದು 3 ಎಗ್ಸ್ ಹಾಕೊಳ್ತೀನಿ ನಾನು. ಇಲ್ಲಿ ನೋಡಿ, ಎಗ್ಸ್ ಅಲ್ಲಿ ಎಕ್ಸ್ಪೈರಿ ಡೇಟು ಬರೆದಿಟ್ಟಿದ್ದಾರೆ. ಇಂಡಿಯಾದಲ್ಲಿ ಕೂಡ ಈ ತರನೇ ಎಗ್ಸ್ ಅಲ್ಲಿ ಎಕ್ಸ್ಪೈರಿ ಡೇಟು ಬರಿಬೇಕು, ಬರ್ದ್ರೇನೆ ಚೆನ್ನಾಗಿರುತ್ತೆ. ನಾನು 3 ಎಗ್ಸ್ ಅನ್ನು ಒಡೆದು ಇಟ್ಕೊಂಡಿದ್ದೀನಿ, ಆಮೇಲೆ ಹಾಕೊಳ್ಳಿಕ್ಕೆ ಫ್ರೈಡ್ ರೈಸ್ಗೆ. ನೀವು ಬೇಕಾದ್ರೆ ಜಾಸ್ತಿ ಎಗ್ಸ್ ತಗೊಳ್ಳೋದಾದ್ರೂ ತಗೊಳ್ಬೋದು. ನೆಕ್ಸ್ಟ್ ಈಗ ನಾನು ಒಂದು ಪ್ಯಾನಲ್ಲಿ ಆಯಿಲ್ ಹಾಕೊಳ್ತಿದ್ದೀನಿ. ಸ್ವಲ್ಪನೇ ಆಯಿಲ್, ತವಾ ಫ್ರೈ ಮಾಡ್ಕೊಳ್ತೀನಿ ಚಿಕನನ್ನು. ಆಗ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಲ್ಲ, ಅದೇ ಚಿಕನನ್ನು ತಂದು ತವಾ ಫ್ರೈ ಮಾಡ್ತೀನಿ. ಕೆಲವರು ಡೀಪ್ ಫ್ರೈ ಮಾಡ್ತಾರೆ ಕಬಾಬ್ ಥರ. ನಾನು ಜಸ್ಟ್ ತವಾ ಫ್ರೈ ಮಾಡಿಬಿಡ್ತೀನಿ. ತವಾ ಫ್ರೈ ಮಾಡೋದ್ರಿಂದ ಆಯಿಲ್ ಕಮ್ಮಿ ಯೂಸ್ ಮಾಡಿದಾಗತ್ತೆ. ಹಾಗಾಗಿ ತವಾ ಫ್ರೈನೇ ಬೆಸ್ಟು. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಇದು ಚಿಕನ್ ಬ್ರೆಸ್ಟ್ ಅಂದರೆ ಏನು ಗೊತ್ತಾ, ತುಂಬ ಸ್ಮೂತ್ ಆಗಿರುತ್ತೆ ಕಬಾಬ್ ಮಾಡಿದರೂ ಕೂಡ ಚಿಕನ್ನು. ಸೊ ಇದನ್ನೀಗ ಫಟಾಫಟ್ ತೆಗೆದುಬಿಡ್ತೀನಿ. ತೆಗೆದು ಇದೀಗ ಸ್ವಲ್ಪ ಕೂಲ್ ಆಗಲಿ. ಅಷ್ಟೋ ತನಕ ನಾವೀಗ ಫ್ರೈಡ್ ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ. ಫ್ರೈಡ್ ರೈಸ್ ಮಾಡೋದಂದರೆ ಅಷ್ಟು ಈಸಿ ಅಲ್ಲ, ಸ್ವಲ್ಪ ರಾಮಾಯಣ ಕೆಲಸ ಇದೆ. ಅಂದರೆ ಫಸ್ಟು ಚಿಕನ್ ಫ್ರೈ ಮಾಡ್ಕೊಳ್ಬೇಕು, ಆ್ಯಂಡ್ ಅದಾದಮೇಲೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು. ನಾನಂತೂ ಫಸ್ಟಿಗೆ ಬೇಗನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿಗಳನ್ನು. ಸೊ ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಯಿತು. ಈಗ ಫಸ್ಟ್ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 2ರಿಂದ 3 ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ಮೂತ್ ಆದಮೇಲೆ ಅದಕ್ಕೆ ಒಂದು 2ರಿಂದ 3 ಗ್ರೀನ್ ಚಿಲ್ಲೀಸ್, ಮತ್ತು ಒಂದು ದೊಡ್ಡ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟ್ ಮತ್ತು ಇದು ಸ್ಪ್ರಿಂಗ್ ಆನಿಯನ್ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು, ಅದಕ್ಕೆ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸಬೇಕು, ಇಲ್ಲಾಂದರೆ ಜಾಸ್ತಿ ಆಯಿಲ್ ಹಾಕಿ ಬೇಯಿಸಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟು ಎಗ್ಸ್ ಹಾಕ್ಕೊಂಡಿದ್ದೀನಿ. ಎಗ್ಸ್ ಮೇಲೆ ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನಷ್ಟು ಆ್ಯಂಡ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ 1 ಸ್ಪೂನಷ್ಟು ಹಾಕ್ಕೊಂಡು ಇದನ್ನೀಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ರೈಸ್ ಹಾಕ್ಕೊಳ್ತೀನಿ. ರೈಸು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಎಗ್ಸ್ ಕಂಪ್ಲೀಟಾಗಿ ಬೇಯಬಾರ್ದು, ಸ್ವಲ್ಪ ಸ್ವಲ್ಪ ಬೇಯ್ತಾ ಇರುವಾಗಲೇ ರೈಸ್ ಹಾಕ್ಕೊಳ್ಬೇಕು. ಆ್ಯಂಡ್ ಚಿಕನನ್ನು ನಾನಿಲ್ಲಿ ಕಬಾಬ್ಸ್ ಥರ ಮಾಡ್ಕೊಂಡಿದ್ದೀನಲ್ಲ, ಅದನ್ನೀಗ ನಾನು ಒಂದು 2 ಪೀಸ್ ಮಾಡ್ಕೊಳ್ತೀನಿ, 2 ಪೀಸ್ ಥರ. ಯಾಕಂದರೆ ಇಲ್ಲಾಂದರೆ ಅದು ಕಬಾಬ್ ಥರ ಆಗೋಗುತ್ತೆ ರೈಸ್ಗೆ ಹಾಕಿದರೆ. ಹಾಗೇನೂ ಹಾಕ್ಬೋದು, ಏನಾಗಲ್ಲ, ಬಟ್ ನಾನು 2 ಪೀಸಸ್ ಮಾಡ್ಕೊಳ್ತೀನಿ. ನೋಡಿ ನಾನು ಚಾಕುವಲ್ಲಿ ಕಟ್ ಮಾಡಬೇಕಂತಲೇ ಇಲ್ಲ, ಅಷ್ಟು ಸ್ಮೂತ್ ಆಗಿದೆ. ಕೈಯಲ್ಲೇ 2 ಪೀಸ್ ಮಾಡ್ಬೋದು. ಸೊ ಇದನ್ನು ಈ ಥರ ಪೀಸ್ ಮಾಡಿಕೊಂಡು ಆಮೇಲೆ ರೈಸ್ ಮೇಲೆ ಹಾಕಿ ಒಂದ್ಸಲ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ.
ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕಿದರೆ ನಮ್ಮದು ಚಿಕನ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಫೈನಲಿ ಚಿಕನ್ ಫ್ರೈಡ್ ರೈಸ್ ರೆಡಿ ಇದೆ. ನಾನು ಲಾಸ್ಟ್ ಟೈಮ್ ವೆಜ್ ಫ್ರೈಡ್ ರೈಸ್ ಮಾಡಿದ್ದೆ ಆ್ಯಂಡ್ ಎಗ್ ಫ್ರೈಡ್ ರೈಸ್ ಕೂಡ ಟ್ರೈ ಮಾಡಿದ್ದೆ ಆ್ಯಂಡ್ ಅದು ಬಿಟ್ಟರೆ ಚಿಕನ್ ರೈಸ್ ಕೂಡ ಮಾಡಿದ್ದೆ, ಪಾಲಕ್ ರೈಸ್ ಎಲ್ಲ ಮಾಡಿದ್ದೀನಿ. ನಿಮಗೇನಾದರೂ ರೆಸಿಪಿ ಬೇಕಿದ್ದರೆ ನನ್ನ ವ್ಲಾಗಲ್ಲಿ ನೀವು ನೋಡ್ಬೋದು. ರೈಸ್ ಐಟಮ್ಸಲ್ಲಿ ಕೆಲವೊಂದು ರೆಸಿಪೀಸ್ ಇದೆ ನನ್ನ ಚಾನಲಲ್ಲಿ, ಇದೇ ಚಾನಲಲ್ಲಿ ನೀವು ನೋಡ್ಬೋದು. ಈಗ ಫಟಾಫಟ್ ಅಂತ ಸ್ಯಾಲಡ್ ಮಾಡ್ತೀನಿ. ಎಷ್ಟು ಈಸಿಯಾಗಿರುತ್ತೆ ಅಂದರೆ ಆ್ಯಂಡ್ ಇದು ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೋಡಿ, ಸ್ಯಾಲೆಡ್ಗೆ ಫಸ್ಟ್ ನಾನು ಡ್ರೆಸ್ಸಿಂಗ್ ರೆಡಿ ಮಾಡಬೇಕು. ಸ್ಯಾಲೆಡ್ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಖಾಲಿ ತಿನ್ನೋದಲ್ಲ, ಆಗ ನಿಮಗೆ ಯಾವ ಟೇಸ್ಟು ಬರಲ್ಲ ಆ್ಯಂಡ್ ಸ್ಯಾಲೆಡ್ ತಿನ್ನಬೇಕಂತ ಕೂಡ ಅನಿಸಲ್ಲ, ಆಯಿತಾ. ಸೊ ಈ ಥರ ಡ್ರೆಸ್ಸಿಂಗ್ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟಿ. ಸ್ಯಾಲೆಡ್ ಡ್ರೆಸ್ಸಿಂಗ್ಗೆ ಫಸ್ಟ್ ಒಂದು ಮಿಕ್ಸಿ ಜಾರಲ್ಲಿ 2 ಬೆಳ್ಳುಳ್ಳಿ, 2 ಎಸ್ಲು ಆ್ಯಂಡ್ ಒಂದು 5 to 6 ನೆನೆಸಿಟ್ಟಿರುವಂತಹ ಇದು ಗೋಡಂಬಿ, ಕ್ಯಾಶ್ಯೂಸ್, ಆಯಿತಾ. ಒಂದು 4 ರಿಂದ 5 ಚಿಕ್ ಪೀಸ್ ತೊಗೊಂಡಿದ್ದೀನಿ. ಒಂದು ಬ್ಲ್ಯಾಕ್ ಚಿಕ್ ಪೀಸ್, ಒಂದು ವೈಟ್ ಚಿಕ್ ಪೀಸ್, ಸ್ವಲ್ಪ ಉಪ್ಪು, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಕರ್ಡ್ ಮತ್ತು ಕೊತ್ತಂಬರಿ ಸೊಪ್ಪು. ಫೈನಲಿ ನೋಡಿ, ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದೇ ಸ್ಯಾಲಡ್ ಡ್ರೆಸ್ಸಿಂಗು. ಇದನ್ನು ಬೇರೆ ಬೇರೆ ಟೈಪ್ಸಲ್ಲಿ ಮಾಡ್ಬೋದು. ಇವತ್ತು ಇದನ್ನು ಮಾಡಿದ್ದೀನಿ ನಾನು. ಇದಕ್ಕೆ ನಿಮ್ಮ ಇಷ್ಟ ಬಂದಿರೋದು ತರಕಾರಿಯನ್ನು ತಗೊಳ್ಬೋದು, ಯಾವುದೇ ವೆಜಿಟೇಬಲ್ಸ್ ಕೂಡ ಆಗುತ್ತೆ. ನಾನಿಲ್ಲಿ ಟೊಮ್ಯಾಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯೂಕಂಬರ್ ತೊಗೊಂಡಿದ್ದೀನಿ, ಅದ್ರ ಜೊತೆ ಕಾಳುಗಳು ಅಂದರೆ ಚಿಕ್ ಪೀಸ್ ತೊಗೊಂಡಿದ್ದೀನಿ, ವೈಟ್ ಮತ್ತು ಬ್ಲ್ಯಾಕ್, ಆ್ಯಂಡ್ ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲ ಪಾಲಕ್ ಲೀವ್ಸ್ ಕೂಡ ಹಾಕ್ಕೊಳ್ಬೋದು. ಒಂದು ಚಿಕ್ಕ ಲೆಮನನ್ನು ಸ್ಕ್ವೀಸ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಉಪ್ಪು, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ನಾವಾಗ ಡ್ರೆಸ್ಸಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿದರೆ ನಿಮ್ಮದು ಬೆಸ್ಟ್ ಪ್ರೋಟೀನ್ ಸಲಾಡ್ ರೆಡಿ ಆಗುತ್ತೆ. ಇದಕ್ಕೆ ಚಿಕ್ ಪೀಸ್ ಸಲಾಡು ಹೇಳ್ಬೋದು, ಏನು ಸಲಾಡ್ ಬೇಕಾದರೂ ನೇಮ್ ಹೇಳ್ಬೋದು, ಬಟ್ ಇದು ತುಂಬ ಟೇಸ್ಟಿ ಆಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೂಡ ತಿನ್ಬೋದು, ಇಲ್ಲ ಹೀಗೇನೆ ತಿನ್ಬೋದು, ಇಲ್ಲ ಊಟದ ಜೊತೆಗೇನು ತಿನ್ಬೋದು. ಇವತ್ತಿನದು ಅಡುಗೆ ಕೆಲಸ ಮುಗೀತು. ಸೊ ಫ್ರೈಡ್ ರೈಸ್ ಕೂಡ ರೆಡಿ ಇದೆ, ಇಲ್ಲಿ ಸ್ಯಾಲೆಡ್ ಕೂಡ ರೆಡಿ ಇದೆ. ಇದು ನನ್ನ ಹಸ್ಬೆಂಡ್ ಇನ್ನೇನು ಒಂದು 5-10 ಮಿನಿಟ್ಸ್ ಅಲ್ಲಿ ಬರ್ತಾರೆ. ಪ್ರತಿ ಸಲ ನಾನು ಏನಾದ್ರೂ ಕುಕ್ ಮಾಡಿದಾಗ ನನ್ನ ಹಸ್ಬೆಂಡ್ ಜೊತೆ ಏನಾದ್ರೂ ಸ್ಪೆಷಲ್ ಕುಕ್ ಮಾಡಿದಾಗ ನಾನು ನನ್ನ ಹಸ್ಬೆಂಡ್ ಜೊತೆ ಕೇಳ್ತೇನೆ ಟೇಸ್ಟ್ ಹೇಗಾಗಿದೆ ಅಂತ. ಸೊ ಇವತ್ ಕೂಡ ಏನ್ ಗೊತ್ತಾ, ಯಾರಾದ್ರೂ ನಾವು ಮಾಡಿರೋದನ್ನು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅದು ಯಾರೇ ಇರ್ಬೋದು, ಸೊ ಚೆನ್ನಾಗಿದೆ ಅಂತ ಒಂದ್ ಬಾಯಲ್ಲಿ ಯಾರ್ದಾದ್ರು ಬಂದ್ರೆ ಫುಲ್ ಖುಷಿ ಆಗುತ್ತೆ. ಎಫರ್ಟ್ ಹಾಕಿ ನಾವು ಮಾಡಿದಕ್ಕೂ ಸಾರ್ಥಕ ಆಗುತ್ತೆ. ಸೊ ಅಷ್ಟೇ. ಎಡ್ಡಾತಂಡ ಫ್ರೈಡ್ ರೈಸಾ ಸ್ಯಾಲಡಾ ಏನೇ ಏನೇ ಓವರ್ ಎಡ್ಡಾತಂದ ಬನ್ನಿ ರೆಡ್ಲ ಎಡ್ಡಾತಂಡ ಸ್ಮೈಲ್ ಮಾಡ್ಲೆ. ಫ್ರೆಂಡ್ಸ್, ನಂದು ಊಟ ಆಯಿತು. ನನ್ನ ಹಸ್ಬೆಂಡು ಈಗ ಬಂದಿದ್ದು, ಇವತ್ತು ಲೇಟಾಗಿ ಬಂದಿದ್ದಾರೆ, ಹಾಗಾಗಿ ನಾನು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ದೀನಿ ಊಟ ಮಾಡಲಿಕ್ಕೆ. ಫ್ರೆಂಡ್ಸ್, ಇದೊಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ, ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.